ಬನ್ನಿ ಬನ್ನಿ. ಕಮ್ ಕಮ್. ಇದೆ ನಮ್ಮ ಅಖಿಲ ಮೇಡಮ್ ಮನೆ. ಓ ಐ ಸಿ. ಸುಂದರ್, ಕ್ಯಾಮ್ರಾ ತರ ಕೇಳಿ ಬೇಗ. ಒಂದು ನಿಮಿಷ ಬನ್ನಿ ಇಲ್ಲಿ. ನೋಡಿ ಆ ಸ್ಟ್ಯಾಚ್ಯೂನ ಟೈಟ್ ಕ್ಲೋಸ್ ಬಿಟ್ಟು ಸರಿ ಸರ್, ಹಾಗೆ ಝೂಮ್ ಬ್ಯಾಕ್ ಮಾಡಿ. ಓಕೆ ಓಕೆ ಸರ್. ಓಕೆ. ಏಯ್ ಕ್ಯಾಮ್ರಾ ತಗೊಂಬರ ಬೇಗ. ಕ್ಯಾಮ್ರಾ ಹೋಗೋ ಬೇಗ. ಅಖಿಲ ಮೇಡಮ್ ಒಬ್ಬರೇ ಇದ್ದಾರಾ ಈ ಮನೇಲಿ? ಹೌದು, ತುಂಬಾ ಧೈರ್ಯವಂತರು ಅನ್ಸುತ್ತಲ್ಲ. ಅವ್ರ ಕಿಂಚಿತ್ ಭಯನೇ ಇಲ್ಲ. ಈ ಮಳೆಗಳ ಟೈಮಲ್ಲ ನಾನು ನಿಮ್ ಜೊತೆಲಿ ಇರ್ತೀನಿ ಅಂತ ಹೇಳಿದ್ರೆ ಅವ್ರು ಬೇಡ, ನನ್ ಜೊತೆ ಮರಣ ಕಾವಲಿಗಿದೆ ಅಂತಾರೆ. ಏನು ಮರಣನ ಅಂದ್ರೆ ಸಾವು? ಹೌದು, ಅವ್ರಿಗೆ ಅವ್ರದೇ ಆದಂತ ವೇದಾಂತ ಇದೆ. ಈ ಭೂಮಿ ಮೇಲೆ ಯಾರು ಅವ್ರ ಜೊತೆ ತರ್ಕ ಮಾಡಿ ಗೆಲ್ಲೋಕ್ ಸಾಧ್ಯನೇ ಇಲ್ಲ. ಇದು ಸ್ಟ್ಯಾಂಡ್. ಕ್ಯಾಮ್ರಾ ತಗೊಂಡು ಇಲ್ಲಿ ನೋಡಿ ಸುನಂದ, ಸಿಟಿ ಸುಖ ಜೀವನ ಮರೆತು ಈ ಕಾಡ್ನಲ್ಲಿ ಬಂದು ಬದುಕ್ತಾರೆ ಇವ್ರನ್ನ ನೋಡಿದ್ರೆ ತುಂಬಾ ಆಶ್ಚರ್ಯ ಆಗ್ತಿದೆ. ಇಷ್ಟು ವರ್ಷ ಇವ್ರನ್ನ ನೋಡದೇ ಇದ್ದಕ್ಕೆ ನನಗೆ ವ್ಯಥೆ ಆಗ್ತಿದೆ. ಹಾ, ನೀಲಿ ಬೆಟ್ಟದ ರಹಸ್ಯಗಳ ಬಗ್ಗೆ ಜಾಸ್ತಿ ಗೊತ್ತಿರೋದು ಅಂದ್ರೆ ಇವ್ರೊಬ್ಬರಿಗೇನೆ. ಅದ್ರ ಬಗ್ಗೆ ಇವ್ರು ತುಂಬಾ ಅಧ್ಯಯನ ಮಾಡಿದ್ದಾರೆ. ಹಾ, ಒಳಗಾಡಿನಲ್ಲಿ ನೀಲಾಂಬರಿ ಹೂ ಅರಳೋದನ್ನ ಮೇಡಮ್ ಇಲ್ಲಿ ಕೂತ್ಕೊಂಡೇ ಹೇಳ್ತಾರೆ. ಓ, ಈ ಮನೆ ನೋಡಿದ್ರೇನೆ ಗೊತ್ತಾಗತ್ತೆ ಇಲ್ಲಿ ವಾಸ ಮಾಡೋರ್ ಮನ್ಸು ಹೇಗಿರುತ್ತೆ ಅಂತ, ಅಲ್ವಾ ವಿನೋದ್? ಕರೆಕ್ಟ್. ಒಂದು ವಿಷಯ, ಮೇಡಮ್ ಒಂಥರ ವಿಚಿತ್ರ ಸ್ವಭಾವದವರು. ಒಂದೊಂದ್ಸಲ ಒಂದೊಂದ್ ತರ ಇರ್ತಾರೆ. ಅವ್ರ ಜೊತೆ ಮಾತಾಡುವಾಗ ನೀವು ಹುಷಾರಾಗಿರಿ. ಓಕೆ. ಇಲ್ಲೇ ನಿಂತಿರಿ, ನಾನು ಹೋಗಿ ಕೇಳ್ಕೊಂಡು ಬಂದ್ಬಿಡ್ತೀನಿ. ಇಲ್ಲ ಇಲ್ಲ, ಇಲ್ಲೇ ಇರಿ. ನೀಲಿ, ಭಯ ಪಡಿಸ್ಬಿಟ್ಟೆ ನೀನು. ನಿಮ್ಮನ್ನ ಗ್ರೀನ್ ಟಿವಿ ಅವರಂತೆ ಮಾತಾಡ್ಸಕ್ ಬಂದಿದ್ದಾರೆ. ಅವ್ರಿಗೆ ನೀಲಿ ಬೆಟ್ಟದ ಬಗ್ಗೆ ಏನ್ ಹೇಳಿ? ಸುಂದರ್, ರೆಡಿ ರೆಡಿ ಸರ್. ಸ್ಟಾರ್ಟ್. ನಮಸ್ತೆ. ನೀಲಿ ಬೆಟ್ಟಕ್ಕೆ ಗ್ರೀನ್ ಟಿವಿಯ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನಿಗೂಢ ರಹಸ್ಯಗಳ ಭಂಡಾರ ಹುಡುಕಲು ನಾವೀಗ ಪ್ರಾರಂಭಿಸ್ತೇವೆ. ಈ ನಮ್ಮ ಯಾತ್ರೆಯಲ್ಲಿ ನಮ್ಮ ಜೊತೆ ನಿಮ್ಮನ್ನು ಸ್ಪಂದಿಸಲು ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ವಿನೋದ್ ಸರ್, ದಯವಿಟ್ಟು ಹೊರಡಿ. ಯಾಕೆ, ಏನಾಯ್ತು? ಮೇಡಮ್ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಅವ್ರು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ ನಾನು ನೋಡೇ ಇರ್ಲಿಲ್ಲ. ದಯವಿಟ್ಟು ಇಲ್ಲಿಂದ ಹೋಗಿ ಸರ್. ಹೌದಾ? ಸುಂದರ್, ಪ್ಯಾಕಪ್ ಮಾಡಿ. ಓಕೆ ಸರ್. ಬೇಗ ರಂಗ, ಪ್ಯಾಕಪ್ ಮಾಡು. ತೆಗಿ ಬೇಗ. ಗೊತ್ತಿಲ್ಲ. ವಿನೋದ್, ವಿನೋದ್. ರೇಷ್ಮಾ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಈ ಅಖಿಲ ಶಿವರಾಮ್ ಯಾಕೆ ನಮ್ಮನ್ನ ಅವಾಯ್ಡ್ ಮಾಡಿದ್ದು? ಓ, ನೀವಿನ್ನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಆ ವಿಷಯ ಯಾವಾಗ್ಲೂ ಮರ್ತ್ಬಿಟ್ಟೆ. ಅದು ನನ್ನ ಕೈಲಿ ಆಗ್ತಾ ಇಲ್ಲ ರೇಷ್ಮಾ. ಇದ್ರಲ್ಲಿ ಏನೋ ನಿಗೂಢ ಇದೆ. ಇಲ್ಲ ಅಂದ್ರೆ ಒಬ್ಬಳೇ ಹೆಂಗಸು ಇಂಥ ಜಾಗದಲ್ಲಿ ಇರೋದು ಅಂದ್ರೆ ನಿನಗೇನು ಅನಿಸ್ತಾ ಇಲ್ವಾ ಹೇಳು? ನನಗೇನು ಹಾಗೆ ಅನಿಸ್ತಾ ಇಲ್ಲ. ಯಾಕೆ? ಏನ್ ವಿನೋದ್, ಏನ್ ನೋಡ್ತಿದ್ದೀರಾ? ಅಲ್ಲಿ ಯಾರೋ ಹೋದಂಗಾಯ್ತು. ನಿಮಗ್ ಸುಮ್ನೆ ಹಾಗೆ ಅನ್ನಿಸ್ತಿದೆ ಅಷ್ಟೇ. ಮೇಬಿ. ನೋಡು, ನಾವು ತಿಳ್ಕೊಳಕ್ ಆಗದೆ ಇರೋಂಥದ್ದು ಇಲ್ಲಿ ಏನೋ ಇದೆ. ಅದನ್ನ ನಾವು ತಿಳ್ಕೊಂಡ್ರೆ ಅದರಿಂದ ಬೇರೆ ಯಾರಿಗೂ ಅಪಾಯ ಆಗೋಂಥದ್ದು ಈ ನೀಲಿ ಬೆಟ್ಟದಲ್ಲಿ. ಯಾರು? ಯಾರದು? ಯಾರು? ಎಲ್ಲಿ? ಏನ್ ರೇಷ್ಮಾ, ಅಲ್ಲಿ ಯಾರೋ ನಿಂತಂಗಿಲ್ಲ? ನನ್ಗೆ ಯಾರು ಕಾಣಿಸ್ತಿಲ್ವಲ್ಲ. ಸರಿಯಾಗಿ ನೋಡು. ಉಣ್ಣಕ್ಕಿಕ್ಕೇನೆ ಬನ್ನಿ. ಶಾಂತಮ್ಮ, ನೀನ್ ಹೋಗು, ನಾವು ಬರ್ತೀವಿ. ಆತು. ವಿನೋದ್, ಅಲ್ಲಿ ಯಾರು ಇಲ್ಲ. ವಿನೋದ್, ಬನ್ನಿ, ಏನಾರು ತಿನ್ನೋಣ. ಕಮ್. ಯಾರದು? ಯಾರ ಅಖಿಲ ಶಿವರಾಮ್? ಓಹೋ ವಿನೋದ್, ಬರ್ತಿರೋ ಇಲ್ವೋ? ಬಂದೆ.
ಶಾಂತು. ಓ ಶಾಂತು. ಏನ್ ಸಾರು? ಆ? ಸಾರ್ ಅಂತ ಕರಿಬೇಡ ಶಾಂತು. ಮತ್ತೆ ಶೂಟ್ ರಂಗ ಅಂತ ಕರಿ. ಸೂಟ್ ಅಂದ್ರೆ ಏನಾ? ಅದು ಶೂಟಿಂಗ್ ಅಂದ್ರೆ ನನಗೆ ಚಿಕ್ಕ ವಯಸ್ಸಿಂದ ಬಹಳ ಇಷ್ಟ. ನಾ 3 ಜನಗಳೆಲ್ಲ ಶೂಟಿಂಗ್ನ ಶಾರ್ಟ್ ಅಂಡ್ ಫಿಟ್ ಆಗಿ ನನಗೆ ಕೊಟ್ಟಿದ್ದು. ಶಾಂತು ಅದಿರ್ಲಿ, ನೀನ್ ಇಲ್ಲೇ ಇದ್ರೆ ಎಲ್ಲ ಕರ್ಗೋಗ್ಬಿಡುತ್ತೆ. ಫೋಟೋಜೆನಿಕ್. ಈ ಸೂಟ್ ರಂಗ್ನಿಂದ ಎಣ್ಣೆ ಎಲ್ಲ ಹಾಳಾಗೋತು. ನಾನು ಸಹಾಯ ಮಾಡ್ತೀನಿ. ಶಾಂತು, ಇತ್ತೀಚೆಗೆ ಟಿವಿ ಮತ್ತು ಸಿನಿಮಾಗಳಲ್ಲಿ ನಟಿಯರಿಗೆ ಬರಗಾಲ ಬಂದ್ಬಿಡೈತೆ. ಖಾಲಿ ಜಾಗ ತುಂಬೋದಕ್ಕೆ ನಿನ್ ಕೈಯಿಂದನೇ ಸಾಧ್ಯ. ಶೂಟಿಂಗ್ ಅಂದ್ರೆ ನಂಗ್ ಬೋ ಇಷ್ಟ ಸಾರು, ಆದ್ರೆ ಓಸಿ ಭಯ. ಯಾಕೆ? ಫಸ್ಟ್ ಶೂಟಿಂಗ್ ಆದ್ರೆ ಎಲ್ಲ ಭಯ ಹೋಗ್ಬಿಡುತ್ತೆ. ಇನ್ ಸ್ವಲ್ಪ ಹೊತ್ತಾದ್ರೆ ಎಲ್ಲ ಸೇರಿ ಕಾಡ್ಗೆ ಹೋಗ್ಬಿಡ್ತಾರೆ. ನೀನ್ ರೆಡಿ ಆಗಿದ್ರೆ ಎಷ್ಟದು ಹೇಳ್ ಕಳ್ಸೋದು? ಕ್ಯಾಮ್ರಾ ಕ್ಲೀನ್ ಮಾಡಿಡೋ ಅಂದ್ರೆ ಇಲ್ಲಿ ಬುರ್ಡೆ ಬಿಟ್ಕೊಂಡು ನಿಂತಿದ್ಯಾ? ಹಾಗೆ ಕ್ಯಾಮ್ರಾ ಕ್ಲೀನ್ ಮಾಡು. ಇದು ಡ್ಯೂಟಿ ಟೈಮ್ ಅಲ್ವಲ್ಲ ಸರ್? ಹಾ, ನಾನು ನಿನ್ ಗುರು, ನೀನ್ ನನಗ್ ಶಿಷ್ಯ. ನಾನು ಹೇಳ್ದಷ್ಟು ನೀನ್ ಮಾಡೋರು ಸಾಕು. ಹಾ, ಏನ್ ಸುನಂದ ದಿಢೀರಂತ ಇಲ್ಲಿ? ನಾನು ನಿಮ್ಗೆಲ್ರಿಗೂ ಆಶ್ಚರ್ಯ ಆಗುವಂತ ವಿಷಯ ತಂದಿದ್ದೀನಿ. ಆಶ್ಚರ್ಯವಾದ ವಿಷಯ ಅದೇನು ಹೇಳಿ? ಹಾಯ್ ಸುನಂದ. ನಮಸ್ಕಾರ. ನೀವ್ ಹೇಳಿ ಅದೇನು ಅಂತ. ಏನದು? ಸುನಂದ ನಮಗೊಂದು ಆಶ್ಚರ್ಯವಾದ ವಿಷಯ ತಂದಿದಾರಂತೆ. ಅದೇನು ಅಂತ ಗೆಸ್ ಮಾಡಕ್ಕಾಗತ್ತಾ? ಹಾ, ಅಖಿಲ ಶಿವರಾಮ್ ಅವರು ನಾವ್ ಇಂಟರ್ವ್ಯೂ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿದಾರಲ್ಲ.